ಇವರ ಅದೃಷ್ಟ ಏನು ಅಂತಂದರೆ ಇವ್ರನ್ನ ಯಾರೂ ಗುಂಡು ಹೊಡಿಲಿಲ್ಲ, ಇಲ್ಲಾಂದ್ರೆ ಭದ್ರತಾ ಲೋಪ ಆದಾಗ ಹೊಡೆದು ಬಿಡ್ತಾರೆ. ಇವರು ಅದೃಷ್ಟ ಇತ್ತು. ಇನ್ನೊಂದು ಕಡೆಗೆ ಇವತ್ತು INDIA ಒಕ್ಕೂಟ ಏನಿದೆ, ಇವತ್ತು ರಾಷ್ಟ್ರಪತಿಗಳಿಗೆ ದೂರನ್ನ ಕೊಡೋಕೆ ಮುಂದಾಗಿದ್ದಾರೆ. ಇಡೀ ಒಕ್ಕೂಟ ಲೋಕಸಭೆ ಕಲಾಪದ ವೇಳೆ ಭಾರಿ ಭದ್ರತಾ ಲೋಪ ಉಂಟಾಗಿದೆ. ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿಯಾಗಲಿದೆ INDIA ಒಕ್ಕೂಟದ ನಾಯಕರು. ಇವತ್ತು ಬೆಳಗ್ಗೆ 10 ಗಂಟೆಗೆ ಸಂಸತ್ ಭವನದಲ್ಲಿ ನಾಯಕರ ಸಭೆ ಮಾಡ್ತಾರೆ INDIA ಒಕ್ಕೂಟದವರು. ಸಭೆ ಬಳಿಕ ಒಟ್ಟಾಗಿ ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿಯಾಗಿ ಭದ್ರತಾ ಲೋಪದ ಬಗ್ಗೆ ಉನ್ನತ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ನಾಯಕರುಗಳು. ಇವತ್ತು ರಾಷ್ಟ್ರಪತಿಗಳನ್ನ ಹೋಗಿ ಭೇಟಿಯಾಗಲಿದೆ INDIA ಒಕ್ಕೂಟ. ಭದ್ರತಾ ಲೋಪದ ಬಗ್ಗೆ ಉನ್ನತ ತನಿಖೆಗೆ ಆಗ್ರಹಿಸ್ತಿದ್ದಾರೆ. ಡೆಫಿನೆಟ್ಲಿ ಆಗ್ರಹಿಸಬೇಕು, ಅಳಲೇಬೇಕು. ಬಟ್ ನನಗಾಗೋದು ಈ ರೀತಿಯಾಗಿ ಹಿಂದೆ ಆಗಿರುವಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಉಳಿಸಿದಾರಲ್ಲ, ಅದೇ ಹೆಚ್ಚು. ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಭದ್ರತಾ ಲೋಪದ್ದೇ ಚರ್ಚೆ, ಯಾವ ಅನುಮಾನವೂ ಕೂಡ ಇಲ್ಲ. ಘಟನೆಯ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಚರ್ಚೆ ಆಗಲೇಬೇಕು ಕೂಡ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುವಂತೆ ವಿಪಕ್ಷಗಳು ಒತ್ತಾಯ ಮಾಡುವಂಥ ಸಾಧ್ಯತೆ ಇದೆ. ಸದನ ಆರಂಭವಾಗ್ತಾ ಇದ್ದಂತೆ ಅಮಿತ್ ಶಾ ಮಾತಿಗೆ ಒತ್ತಡ ಇರಲು ವಿಪಕ್ಷಗಳು ತಯಾರಿಯನ್ನ ಮಾಡಿಕೊಂಡಿವೆ. ಒತ್ತಡ ಇರುವಂಥದ್ದೇನಿಲ್ಲ, ಮಾತಾಡಲೇಬೇಕು ಇದರಲ್ಲಿ, ವಿಚಾರದಲ್ಲಿ ಏನಾಗಿದೆ ಏನಿಲ್ಲ ಅಂತ ಹೇಳಿ. ಆಮೇಲೆ ಸಂಸತ್ತಿನ ಕಸ್ಟೋಡಿಯನ್ ಯಾರು ಅಂತಂದರೆ ಸ್ಪೀಕರ್ ಅವರು. ಅವರು ಈ ವಿಚಾರದಲ್ಲಿ ನಿನ್ನೆ ಮಾತನಾಡಿದ್ದಾರೆ, ಓಂ ಬಿರ್ಲಾ ಅವರು. ಹಾಗಾಗಿ ಒಂದು ಕಡೆಗೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಸಂಸತ್ತಿನಲ್ಲಿ ಇವತ್ತು ಒತ್ತಾಯವನ್ನು ಮಾಡೋದು ಅಮಿತ್ ಶಾ ಅವರು ಮಾತನಾಡಬೇಕು ಅಂತ ಹೇಳಿ.